ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಬಟ್ ಒಂದೇ ಒಂದು ಮಸಾಲ ಬೇಕು, ಏನು ಅಂತ ಹೇಳ್ತೀನಿ ಬನ್ನಿ. ಇದಕ್ಕೆ ಆ್ಯಸ್ ಯೂಶ್ವಲ್ ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಆನಿಯನ್ನು, ಕ್ಯಾರೆಟು, ಕ್ಯಾಬೇಜು, ಕ್ಯಾಪ್ಸಿಕಮು, ಬೀನ್ಸು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಾದಮೇಲೆ ಇದೇ ಮಸಾಲ ಗೈಸ್, ಚಿಂಗ್ಸ್ ಸೆಜ್ವಾನ್ ಫ್ರೈಡ್ ರೈಸ್ ಮಸಾಲ. ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಆರ್ಡ್ರ್ ಮಾಡ್ಕೊಳ್ಳಿ, ಜಿಯೋ ಮಾರ್ಟಲ್ಲಿ ಸಿಗುತ್ತೆ. ಅದಾದಮೇಲೆ ಬಟಾಣಿನ ಬೇಯಿಸಿಟ್ಕೊಳ್ಳಿ. ಸೊ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನ ನಾನು ಇಲ್ಲಿ ಜಾಸ್ತಿನೇ ಹಾಕ್ಕೋತಿದ್ದೀನಿ, ಬಿಕಾಸ್ ವೆಜಿಟೇಬಲ್ಸ್ ಎಲ್ಲ ಆಯಿಲಲ್ಲೇ ಫ್ರೈ ಮಾಡಬೇಕು, ಅದಕ್ಕೋಸ್ಕರ. ಅದಾದಮೇಲೆ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಎಲ್ಲ ವೆಜಿಟೇಬಲ್ಸ್ನು ಒನ್ ಬೈ ಒನ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೂ ನೀರು ಹಾಕಕ್ಕೆ ಹೋಗ್ಬೇಡಿ. ಎಲ್ಲ ವೆಜಿಟೇಬಲ್ಸು ಎಣ್ಣೆಲೆ ಫ್ರೈ ಆಗಬೇಕು, ಬಿಕಾಸ್ ಸಖತ್ ಟೇಸ್ಟ್ ಕೊಡುತ್ತೆ. ಎಣ್ಣೆಲಿ ಫ್ರೈ ಆದಷ್ಟು ಸಖತ್ ಟೇಸ್ಟ್ ಕೊಡುತ್ತೆ. ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ, ಆ ಮಸಾಲದಲ್ಲಿ ಎಲ್ಲನೂ ಆ್ಯಡ್ ಆಗಿರುತ್ತೆ. ಯಾವುದೇ ಚಿಲ್ಲಿ ಪೌಡರ್ ಆಗಲಿ ಏನೇ ಆಗಲಿ ಏನೂ ಕೂಡ ನಾವು ಹಾಕೋ ನೆಸೆಸಿಟಿ ಇಲ್ಲ. ಅದೊಂದು ಮಸಾಲೆ ಆ್ಯಡ್ ಮಾಡಿದ್ರೆ ಸಾಕು. ಉಪ್ಪು ಅಷ್ಟೇ, ಸಾಲ್ಟು ಅಷ್ಟೇ ಹಾಕೋ ನೆಸೆಸಿಟಿ ಇಲ್ಲ. ಇಲ್ಲಿ ನಾನು ತರಕಾರಿಗೆ ಹಿಡಿಲಿ ಅಂತ ಸ್ವಲ್ಪ ಹಾಕೋತೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಬಟಾಣಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಲೇ ಬೇಯಿಸ್ಕೊಳ್ಳಿ. ಸೊ ಎಲ್ಲನೂ ಬೆಂದ ಮೇಲೆ ಲಾಸ್ಟಿಗೆ ಇಲ್ಲಿ ಅದು ಪ್ಯಾಕೆಟಲ್ಲಿ 5 ಸ್ಯಾಚೆಟ್ಸ್ ಬರುತ್ತೆ ಗೈಸ್. ನಾನಿಲ್ಲಿ 1 ಸ್ಯಾಚೆಟ್ಸ್ ಫುಲ್ಲು ಹಾಕ್ಕೊಂಡಿದ್ದೀನಿ. 1 ಪಾವ್ ಅಕ್ಕಿಗೆ 1 ಸ್ಯಾಚೆಟ್ಸ್ ಫುಲ್ಲು ಹಾಕ್ಕೊಂಡಿದ್ದೀನಿ. ಓಕೆನಾ? ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಜನ ಮಾಡೋದಾದರೆ 2 ಸ್ಯಾಚೆಟ್ಸ್ ಹಾಕ್ಕೊಳ್ಳಿ. ಕಮ್ಮಿ, ನಾನಿಲ್ಲಿ 3 ಮೆಂಬರ್ಸಿಗಾದರೆ 1 ಸ್ಯಾಚೆಟ್ಸ್ ಫುಲ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಫುಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಏನೋ ಅನ್ಹೆಲ್ತಿ ಅಲ್ಲ ಗೈಸ್. ನೀವು ಇನ್ನೊಂದು ಅನ್ಕೋತೀರಾ ಅನ್ಹೆಲ್ತಿ ಅಂತ. ಬಿಕಾಸ್ ಏನೋ ಅನ್ಹೆಲ್ತಿ ಅಲ್ಲ. ನಾನು ಹಿಂದ್ಗಡೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಅಂತೆಲ್ಲ ನೋಡಿದೆ. ಇದೇನಿಲ್ಲ, ಆ್ಯಸ್ ಯೂಶ್ವಲ್ ಸೋಯಾ ಪೌಡರು, ಗಾರ್ಲಿಕ್ ಪೌಡರು, ಜಿಂಜರ್ ಪೌಡರು, ಪಿಂಕ್ ಸಾಲ್ಟು, ಅದೇ ಥರನೇ, ಬೇರೆ ಇನ್ನೇನಿಲ್ಲ ಗೈಸ್. ನಿಜವಾಗ್ಲೂ ಏನೂ ಎಫೆಕ್ಟ್ ಆಗೋಲ್ಲ, ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನಮಗಂತೂ ಸಖತ್ ಇಷ್ಟ ಆಯಿತು. ಎಗ್ ರೈಸು ಕೂಡ ಇದೇ ಥರ ಮಾಡ್ಬೋದು. ಚಿಕನ್ ಫ್ರೈಡ್ ರೈಸು ಕೂಡ ಹೀಗೆ ಮಾಡ್ಬೋದು. ಮಿಸ್ ಮಾಡದೆ ಟ್ರೈ ಮಾಡಿ ಗೈಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.